ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಕ್ಲಾಸಲ್ಲಿ ಡೇ 2 ಮೆಹಂದಿ ಬೇಸಿಕ್ ಕ್ಲಾಸೇ ನೋಡ್ತಾ ಇದ್ದೀವಿ. ಇದರಲ್ಲಿ ತುಂಬ ಲೈನ್ಸ್ಗೆ ಡಿಸೈನ್ಸ್ಗೆ ಹೆಸರು ಇದೆ. ಸೊ ನಾವು ಡೇ 2 ಮೆಹಂದಿ ಬೇಸಿಕ್ ಕ್ಲಾಸ್. ಓಕೆ, ಇದರಲ್ಲಿ ಲೈನ್ಸು, ಡಬಲ್ ಲೈನ್, ಥಿಕ್ ಲೈನ್, ಹ್ಯಾಮ್ಸು, ಜಿಗ್ಜಾಗ್, ಡಾಟ್ಸ್, ಡ್ರಾಪ್ಸ್, ಸ್ಲೀವ್ಸ್. ಸೊ ಇದನ್ನು ನಾನು ಪೆನ್ನಲ್ಲಿ ಬರೆದಿಟ್ಟಿದ್ದೀನಿ. ಸೊ ಈ ಡಿಸೈನ್ಸ್ನ ನಾವು ಹಾಗೆ ಪಕ್ಕದಲ್ಲಿ ಮೆಹಂದಿಯಲ್ಲಿ ಹಾಕೋಣ. ಓಕೆನಾ? ಇದೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆವಾಗ ನಾವು ಹಾಕುವ ವೀಡಿಯೋಗಳೆಲ್ಲ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನಿಮ್ಗೆ ಯಾರಿಗೆಲ್ಲ ರೋಲ್ ನಂಬರ್ ಬಂದಿಲ್ವೋ ಅವರೆಲ್ಲ ಈ ವಿಡಿಯೋ ಕೆಳಗೆ ನೀವು ರೋಲ್ ನಂಬರ್ ಬಂದಿಲ್ಲ ಅಂತ ಮೆಸೇಜ್ ಮಾಡಿ. ತುಂಬ ಜನ ಹೆಸ್ರು ಹಾಕಿದ್ರೆ ಊರ ಹೆಸ್ರು ಆಗ್ತಾಯಿಲ್ಲ, ಊರ ಹೆಸ್ರು ಹಾಕಿದ್ರೆ ಹೆಸ್ರು ಆಗ್ತಾಯಿಲ್ಲ. ಯಾಕಂದರೆ ಒಂದೇ ಹೆಸರಲ್ಲಿ ತುಂಬ ಜನ ಇರ್ತಾರೆ. ಇವಾಗ ಮೈಸೂರು ಅಂದಮೇಲೆ ಕೀರ್ತನ ಅಂದರೆ ಮೈಸೂರಲ್ಲೇ 4-5 ಕೀರ್ತನ ಇರ್ತಾರೆ. ಓಕೆನಾ? ಸೊ ಆದ್ದರಿಂದ ಒಂದೇ ಐಡಿಯಲ್ಲಿ ಒಂದು ಮೆಸೇಜ್ ಮಾತ್ರ ಮಾಡಿ. ಓಕೆ, ಇವಾಗ ಲೈನ್ಸ್ ಹಾಕೋಣ. ಲೈನ್ಸ್ ಹಾಕೋಕ್ಕೆ ಮುಂಚೆ ಇವಾಗ ನಾವು ಯೂಸ್ ಮಾಡಿರೋ ಮೆಹಂದಿನೇ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಅಟ್ ಪ್ರೆಸೆಂಟ್ ಅದೇ ಇರೋದು. ಸೊ ಅದು ಬಿಟ್ಬಿಟ್ಟು ಬರುತ್ತೆ. ಸೊ ಓಕೆನಾ? ನೀವು ನೋಡಿ, ಒಂದು ಲೈನ್ ಹಾಕಿದ್ಮೇಲೆ ಪಕ್ಕದಲ್ಲಿ ನಿಯರೆಸ್ಟಾಗಿ ಹಾಕಬೇಕು, ತುಂಬ ನಿಯರೆಸ್ಟಾಗಿ ಹಾಕಬೇಕು. ಓಕೆನಾ? ಡಬಲ್ ಲೈನ್ ಅಂತ ಹೇಳ್ತೀವಿ. ಸೊ ಇದು ಥಿಕ್ ಲೈನು. ಪಕ್ಕದಲ್ಲಿ ಒಂದು ಲೈನ್ ಹಾಕಿ ಒಂದೇ ಸಲ ಬಂದುಬಿಟ್ಟು ಮೆಹಂದಿ ಬರಬೇಕು. ಆ ಸೆಂಟರಲ್ಲಿ ಎಳಿತೀವಲ್ಲ, ಅದು ಒಂದೇ ಸಲ ಬರಬೇಕು. ನೀವು ಯೂಸ್ ಮಾಡಿ ಮೆಹಂದಿ ಇಟ್ಟಿದ್ರೆ ಏನು ಮಾಡಬೇಕಂದ್ರೆ ಒಂದು ಕವರಲ್ಲಿ ಹಾಕಿ ಟೈಟ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಡಿ. ಹೇರ್ ಹಾಕೋಕ್ಕೆ ಬಿಡಬೇಡಿ. ಯಾಕಂದರೆ ಮತ್ತೆ ಯೂಸ್ ಮಾಡಬೇಕಾದ್ರೆ ಹೇರ್ ಲಾಕ್ ಆಗಿರುತ್ತೆ, ನಮ್ಗೆ ಯೂಸ್ ಮಾಡಬೇಕಂದ್ರೆ ಕಷ್ಟ ಅನಿಸುತ್ತೆ. ಓಕೆನಾ? ಇವಾಗ ಹಮ್ಸಲ್ಲಿ ನಾನು ಸೆಕೆಂಡಲ್ಲಿ ಒಂದು ಲೈನ್ ಹಾಕಿ ಈವನಾಗಿ ಬರಬೇಕಂತ ನಾನು ಆ ಥರ ಲೈನ್ ಹಾಕಿದ್ದೀನಿ. ನೀವು ಚಿಕ್ಕದು, ದೊಡ್ಡದು, ತುಂಬ ಮೀಡಿಯಮ್, ಈ ಥರ 3-4 ಸೈಜಲ್ಲಿ ನೀವು ಹಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಜಿಗ್ಜಾಕ್ ಹಾಕ್ತಾಯಿದ್ದೀನಿ. ಜಿಗ್ಜಾಕು ಅಷ್ಟೇ, ಸ್ಮಾಲ್ ಸೈಜ್, ಬಿಗ್ ಸೈಜ್ ಅಂದರೆ ಮೀಡಿಯಮ್ ಆಗಿ 2 ಲೈನ್ ಹಾಕಿನೂ ನೀವು ಜಿಗ್ಜಾಕ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲಾಗೂ ಮಾಡ್ಕೊಂಡು ಹೋಗ್ಬೋದು. ಡ್ರಾಪ್ಸು ನೀವು ಪ್ರೆಸ್ ಮಾಡಿದ್ರೆ ಒಂದೇ ಪ್ರೆಸ್ಸಲ್ಲಿ ಒಂದು ಡ್ರಾಪ್ಸ್ ಬರಬೇಕು. ಚಿಕ್ಕದಾಗಲಿ ದೊಡ್ಡದಾಗಲಿ ನೀವು ಪ್ರೆಸ್ ಮಾಡಿದ ತಕ್ಷಣ ಒಂದೇ ಪ್ರೆಸ್ಸಲ್ಲಿ ಡ್ರಾಪ್ಸ್ ಕುತ್ಕೋಬೇಕು. ಹಿಂಗೆ ರೌಂಡ್ ನಾವು ಮಾಡೋಂಗಿಲ್ಲ. ಓಕೆನಾ? ಓಕೆ, ಇದು ಡ್ರಾಪ್ಸ್. ಇವಾಗ ಆಗ್ತಾ ಇರೋದು ಡಾಟ್, ಚಿಕ್ಕದು, ದೊಡ್ಡದು, ಮೀಡಿಯಮ್, ಈ ಥರ ಒಂದು 4-5 ಸೈಜ್ ಬರುತ್ತೆ. ಓಕೆನಾ? ಇದು ಡ್ರಾಪ್ಸು. ಹಿಂಗೆ ಡಾಟ್ಸ್ ಇಟ್ಟ ತಕ್ಷಣ ಸ್ವಲ್ಪ ಲೈಟಾಗಿ ಕೆಳಗೆ ಎಳೆದ್ರೆ ನಿಮಗೆ ಡ್ರಾಪ್ಸ್ ಬರುತ್ತೆ. ಓಕೆನಾ? ಇವಾಗ ಲೀವ್ಸ್ ಹಾಕೋಕ್ಕೆ ಎಲ್ಲರಿಗೂ ಬರುತ್ತೆ. ಸೊ ನೀವು 3 ಟೈಪ್ ಆ ಥರ ಲೀವ್ಸ್ ಇರುತ್ತೆ. ನೀವು ಹಾಕಿ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ರೋಲ್ ನಂಬರ್ ಹಾಕಿ ಡೌಟ್ಸ್ ಕೇಳಬೇಕು. ಓಕೆನಾ? ಯಾಕಂದರೆ ನಿಮ್ಗೆ ಇಲ್ಲಿ ಪ್ರೆಸೆಂಟ್ ಬೀಳುತ್ತೆ. ನಿಮ್ಮ ರೋಲ್ ನಂಬರ್ ಹಾಕಿ ನೀವು ಡೌಟ್ಸ್ನ ಕೇಳಬೇಕಾಗುತ್ತೆ. ವೀಕ್ಲಿ 2 ಕ್ಲಾಸ್ ಬರುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ರೆಕಾರ್ಡೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ನಾನು ಯಾವಾಗ ಹೇಳ್ತೀನೋ ಆವಾಗ ನೀವು ವಾಟ್ಸಪ್ ನಂಬರ್ ಕಳಿಸಿ ನಿಮ್ಮ ರೆಕಾರ್ಡ್ನ ಕಳಿಸ್ಬೇಕು. ನಿಮ್ಮ ಪ್ರಾಜೆಕ್ಟ್ ವರ್ಕ್ ಇರುತ್ತಲ್ಲ, ಆವಾಗ ನಾನು ನಂಬರ್ ಕೇಳ್ತೀನಿ. ಆವಾಗ ನೀವು ನಂಬರ್ ಸೆಂಡ್ ಮಾಡಿ. ಹಾಯ್ ಮೆಹಂದಿ ಕ್ಲಾಸು, ನಿಮ್ಮ ರೋಲ್ ನಂಬರ್. ಓಕೆ, ಇವಾಗ ಒಂದೊಂದು ಕಾಲಮಲ್ಲಿ ಒಂದೊಂದು ಡಿಸೈನ್ ಹಾಕಬೇಕು. ಇವಾಗ ಲೈನ್ ಹಾಕಿದ್ರೆ ಲೈನ್ ನಾನು ಒಂದು ಕಾಲಮಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ಥರ ಎಲ್ಲ ಕಾಲಮಲ್ಲೂ ಮಾಡಬೇಕು. ಓಕೆನಾ? ಇವಾಗ ತಿನ್ ಲೈನ್ ಆದ ತಕ್ಷಣ ಡಬಲ್ ಲೈನ್ ಆಯಿತು, ಥಿಕ್ ಲೈನ್ ಆಯಿತು, ಜಿಗ್ಜಾಕ್ ಆಗುತ್ತೆ. ಸೊ ಈ ಥರ ಒಂದೊಂದಲ್ಲೂ ಒಂದೊಂದು ಬಾಕ್ಸ್ನಲ್ಲೂ ನೀವು ಒಂದೊಂದು ಡಿಸೈನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಾನು ತುಂಬ ಹೇಳಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಒಂದೇ ಬಾಕ್ಸಲ್ಲಿ ನಾನು ತೋರಿಸ್ಕೊಡ್ತಾಯಿದ್ದೀನಿ. ನೀವು ಒಂದೊಂದು ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ಲೈನ್ ಅಂದರೆ ಲೈನೇ, ಜಿಗ್ಜಾಕ್ ಅಂದರೆ ಜಿಗ್ಜಾಕ್. ಓಕೆ, ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇವಾಗ ನಾನು ಕೊಡ್ತಾ ಇರೋದು ಹೋಮ್ವರ್ಕಲ್ಲಿ ಏನು ಕೊಡ್ತಾಯಿದ್ದೀನಿ ಅಂದರೆ ಈ ಜಿಗ್ಜಾಕ್ನ ಕ್ರಾಸ್ ಆಗಿ ಸಣ್ಣಕ್ಕೆ ಹಾಕಬೇಕು. ತುಂಬ ನಾನು ದೂರ ಹಾಕ್ತಾಯಿದ್ದೀನಿ ಅಂತ ನೀವು ದೂರ ಹಾಕೋಕ್ಕೆ ಹೋಗಬೇಡಿ. ನಿಯರಾಗಿ ಹಾಕಬೇಕು. ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ. ನಾನು ನಿಮ್ಮ ಕ್ಲಾಸ್ಗೆ ಶಾರ್ಟಾಗಿ ನಾನು ಹೇಳ್ಕೊಡ್ತಾಯಿದ್ದೀನಿ. ಓಕೆನಾ? ಇದು ತುಂಬ ನಿಯರಾಗಿರುತ್ತೆ. ಸೊ ಕ್ರಾಸಾಗಿ ಸಣ್ಣಕ್ಕೆ ಹಾಕಿ, ಆಮೇಲೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
ಇನ್ನೊಂದು ಹೇಳಕ್ಕೆ ಮರೆತೆ, ಪೆನ್ಸಿಲಲ್ಲಿ ಮಾಡಿಬಿಟ್ಟು ಆಮೇಲೆ ನೀವು ಮೆಹಂದಿಯಲ್ಲಿ ಮಾಡಬೇಕಾಗುತ್ತೆ. ಇವಾಗ ನಾನು ಹೇಳ್ಕೊಟ್ಟಿರೋದೆಲ್ಲ ಪೆನ್ಸಿಲಲ್ಲಿ ಒಂದು ರೆಕಾರ್ಡ್ ಇರಬೇಕು, ಮೆಹಂದಿನಲ್ಲಿ ಒಂದು ರೆಕಾರ್ಡ್ ಇರಬೇಕು. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳುವಾಗ ನಿಮ್ಮ ರೋಲ್ ನಂಬರ್ ಹಾಕಿ ನೀವು ಕ್ವಶನ್ಸ್ನ ಕೇಳಿ. ಯಾಕಂದರೆ ಇಲ್ಲಿ ಅಟೆಂಡೆನ್ಸ್ ನಿಮ್ಗೆ ಹೋಗ್ತಾ ಇರುತ್ತೆ. ಸೊ ಯಾರೆಲ್ಲ ಪ್ರೆಸೆಂಟ್ ಆಗಿದ್ದೀರಾ, ಯಾರು ಪ್ರೆಸೆಂಟ್ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಇದು 1 2 3 ಮೀಡಿಯಮ್ ಹಂಸು, ಸ್ಮಾಲು, ಸ್ವಲ್ಪ ಬಿಗ್ದು, ಈ ಮೂರು ಕಾಲಮಲ್ಲಿ ಮಾಡಬೇಕು. ಕರೆಕ್ಟಾಗಿ ತಿಳ್ಕೊಳ್ಳಿ, ಮೂರು ಕಾಲಮಲ್ಲಿ ಮಾಡಬೇಕಾಗುತ್ತೆ. ಓಕೆನಾ? ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕೆಳಗೆ ನನಗೆ ಅರ್ಥ ಆಗಿಲ್ಲ, ಬೇರೆ ಥರ ನಿಮ್ಗೆ ಯಾವ ಥರ ಇದೆ ಅಂತ ನೀವು ಹೇಳಿ, ನಾನು ಆ ಥರ ವೀಡಿಯೋಸ್ ಹಾಕ್ತೀನಿ. ಇದ್ಮೇಲೆ ನೀವು ಈ ಬೇಸಿಕ್ ಲೈನ್ಸ್ ಎಲ್ಲ ಕಲ್ತಿದ ಮೇಲೆ ನಿಮಗೆ ಡಿಫ್ರೆಂಟಾಗಿ ಬರುತ್ತೆ. ಸೊ ಪೆನ್ಸಿಲ್ ರೆಕಾರ್ಡ್, ಮೆಹಂದಿ ರೆಕಾರ್ಡ್ ಎರಡೂ ಇರಬೇಕು ನಿಮ್ಮ ಹತ್ರ. ಇದು ಜಿಗ್ಜಾಗ್ ಒಂದು ಬಾಕ್ಸಲ್ಲಿ ಹಾಕಬೇಕು. ಈಗಲೂ ಹೇಳ್ತಾ ಇದ್ದೀನಿ, ನಾನು ಕ್ಲಾಸ್ಗೋಸ್ಕರ ದೊಡ್ಡದಾಗಿ ಹಾಕ್ತಾಯಿದ್ದೀನಿ. ನೀವು ಅದೇ ಥರ ಫಿಲ್ ಮಾಡಬಾರ್ದು, ಸಣ್ಣಕ್ಕೆ ನಿಧಾನಕ್ಕೆ ಟೈಮ್ ತಗೊಂಡು ಮಾಡಿ. ಓಕೆನಾ? ಸೊ ಡಾಟ್ಸು ಒಂದೊಂದು ಬಾಕ್ಸಲ್ಲಿ ಒಂದೊಂದು ಹಾಕಬೇಕು. ಓಕೆನಾ? ನಾನು ಯಾವಾಗ ಕೇಳ್ತೀನೋ ಆವಾಗ ನೀವು ವಾಟ್ಸಪ್ ನಂಬರ್ ಕಳಿಸಿ, ನೀವು ಏನೇನು ವರ್ಕ್ ಮಾಡಿದ್ದೀರೋ ಅದೆಲ್ಲ ಕಳಿಸ್ಕೊಡ್ಬೇಕು. ಓಕೆ, ಈ ಲೈನ್ಸ್ ಎಲ್ಲ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಡಿಸೈನ್ಸ್ ಪ್ರಾಜೆಕ್ಟ್ ಎಲ್ಲ ಆ ಟೈಮಲ್ಲಿ ನಿಮ್ಮ ನಂಬರು ಕೇಳ್ತೀನಿ. ಆವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರೋಲ್ ನಂಬರು, ನಿಮ್ಮ ಹೆಸರು, ಇಲ್ಲ ರೋಲ್ ನಂಬರ್ ಹಾಕಿದ್ರೇ ಸಾಕು, ಹಾಕಿ ನನಗೆ ಸೆಂಡ್ ಮಾಡಿದ್ರೆ ನಿಮ್ಮ ನಂಬರ್ ಸೇವ್ ಮಾಡ್ತೀನಿ. ಆವಾಗ ನೀವು ಗ್ರೂಪಲ್ಲಿ ಆ್ಯಡ್ ಆಗ್ಬೋದು. ಇದು ಡ್ರಾಪ್ಸ್. ಸೊ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ, ಕ್ಲೀನಾಗಿ ವರ್ಕ್ ಮಾಡಿ, ರೆಕಾರ್ಡ್ನ ಪಕ್ಕಾ ಇಟ್ಕೊಳ್ಳಿ. ಓಕೆನಾ? ಲೀಫ್ ಹಾಕೋಕ್ಕೆ ಎಲ್ಲರಿಗೂ ಬರುತ್ತೆ. ಇದ್ರೂ ನೀವು ಫಸ್ಟು ಪೆನ್ಸಿಲಲ್ಲಿ ಪ್ರಾಕ್ಟೀಸ್ ಮಾಡಿ, ಇದೇ ಥರ ಕಾಲಮ್ ಹಾಕಿ ಫಸ್ಟ್ ಕ್ಲಾಸಲ್ಲಿ ಹೆಂಗೆ ಮಾಡಿದ್ರು ಅದೇ ಥರ. ಸೊ ಇದೇ ಥರ ಒಂದೊಂದಕ್ಕೂ ನೀವು ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ? ಲೈನ್ ಹಾಕಿ ಅದ್ರ ಮೇಲೆ ತಿಕ್ಕಾಗಿ ಒಂದು ಲೈನ್ ಹಾಕಿದ್ವಿ, ತಿಕ್ ಲೈನ್. ಓಕೆನಾ? ಒಂದು A4 ಶೀಟಲ್ಲಿ 8 4 4 12 ಬರುತ್ತೆ. ಓಕೆ, 12 ಬಾಕ್ಸ್ ಬರುತ್ತೆ. ಸೊ 12 ಬಾಕ್ಸಲ್ಲಿ ನೀವು ಕರೆಕ್ಟಾಗಿ ನೀವು ವರ್ಕ್ ಮಾಡ್ಬೋದು. ಸೊ ಇದು ಡಿಸೈನ್, ಇದು ಹೋಮ್ವರ್ಕ್. ನಿಮಗೆ ಮೇಲೆ ಒಂದು 4 ಕೊಟ್ಟಿದ್ದೀನಿ, ಇದು ಒಂದು 5. ನಾನು ಏನು ಮಾಡಿದ್ದೀನಿ, ಒಂದು ಲೈನ್ ಹಾಕಿದ್ದೀನಿ, ಆಮೇಲೆ ಒಂದು ತಿಕ್ ಲೈನ್ ಮಾಡಿದ್ದೀನಿ, ಆಮೇಲೆ ಒಂದು ಹಂಪ್ಸ್ ಮಾಡ್ತಾಯಿದ್ದೀನಿ. ಓಕೆನಾ? ಇದು ನಾನು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ನೀವು ಬೇರೆ ಥರ ಓನಾಗಿ ಕ್ರಿಯೇಟ್ ಮಾಡಬೇಕು. ಇವಾಗ ಈ ಸೆಕೆಂಡ್ ಕ್ಲಾಸ್ವರೆಗೂ ಏನು ಕಲ್ತಿದ್ದೀರೋ ಆ ಡಿಸೈನ್ನ ಬೇಸ್ ಮಾಡಿ ನೀವು ಒಂದು ಡಿಸೈನ್ನ ಕ್ರಿಯೇಟ್ ಮಾಡಬೇಕು. ಒಂದು ಡಿಸೈನ್ ಅಂದರೆ ಬಾರ್ಡರ್ಸ್ ಅಷ್ಟೇ. ಇವಾಗ ನಾನು ಹಾಕ್ತಾ ಇದ್ದೀನಲ್ಲ, ಆ ಥರ ನೀವು ಬಾರ್ಡರ್ಸ್ ಆಗಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ನೀವು ಅದು ಬರೆಯುವಾಗ ಹೋಮ್ವರ್ಕ್ ಅಂತ ಬರಿಬೇಕು. ಇವಾಗ ಟೋಟಲ್ ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದೀನಿ? 5 ಹೋಮ್ವರ್ಕ್ಸ್ ಕೊಟ್ಟಿದ್ದೀನಿ. ಸೊ ಓನಾಗಿ ಒಂದು ಡಿಸೈನ್ ಕ್ರಿಯೇಟ್ ಮಾಡಿ. ಓಕೆನಾ? ವೀಕ್ಲಿ 2 ಕ್ಲಾಸ್ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಮ್ಮ ಚಾನಲಲ್ಲೇ ಕ್ಲಾಸ್ ಎಲ್ಲ ರನ್ ಆಗಿರುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ರೋಲ್ ನಂಬರ್ ಹಾಕಿ ನೀವು ಕ್ಲಾಸಲ್ಲಿ ಸೆಂಡ್ ಮಾಡಿ, ಕಮೆಂಟ್ಸಲ್ಲಿ ಸೆಂಡ್ ಮಾಡಿ. ಓಕೆನಾ? ನಿಮ್ಮ ಡೌಟ್ಸ್ ಇದ್ದರೆ ರೋಲ್ ನಂಬರ್ ಹಾಕಿ ನೀವು ಸೆಂಡ್ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಇನ್ನೂ ರೋಲ್ ನಂಬರ್ ಬಂದಿಲ್ಲ ಅನ್ನೋರು ಈ ಕ್ಲಾಸ್ ಕೆಳಗೆ ನೀವು ನನಗೆ ರೋಲ್ ನಂಬರ್ ಬಂದಿಲ್ಲ ಅಂತ ನಿಮ್ಮ ಹೆಸರು, ನಿಮ್ಮ ಊರ ಹೆಸ್ರು ಹಾಕಿ ನೀವು ಕಳಿಸ್ತೀರಾ. ಮತ್ತು ಊರು ಮಾತ್ರ ಹಾಕಿ ಕಳಿಸ್ತೀರಾ. ಹಾಗಿದ್ರೆ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನಿಮ್ಮ ಹೆಸರು, ನಿಮ್ಮ ಊರ ಹೆಸ್ರು ಹಾಕಿ ನೀವು ಕಳಿಸ್ಕೊಡಿ. ರೋಲ್ ನಂಬರ್ ಬಂದಿಲ್ಲ ಅಂತ ನಾನು ಕಳಿಸ್ಕೊಡ್ತೀನಿ. ಓಕೆನಾ? ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.